ಇನ್ನು ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನೆಲ್ಲ ಧ್ವಂಸ ಮಾಡಿದ ನಂತರ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ ನಂತರ ಅಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣದಲ್ಲಿ ಸಂಬಂಧ ಅಧ್ಯಯನ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದೇ ಸತ್ಯಶೋಧನೆ ಇರಬೇಕು ಮೋಸ್ಟ್ಲಿ. ಇದು ಬಿಜೆಪಿಯವರದ್ದ ಬಿಜೆಪಿಯ ಸತ್ಯಶೋಧನಾ ವರದಿ ಇದು. ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದ ತಂಡದಿಂದ ಈಗ ಸಲ್ಲಿಕೆಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ವರದಿಯನ್ನ ಸಲ್ಲಿಸಿದೆ ಈ ತಂಡ. ಮಲ್ಲೇಶ್ವರಂನ ಬಿಜೆಪಿಯ ಕಚೇರಿಯಲ್ಲಿ ಈಗ ಭೇಟಿಯಾಗಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ವರದಿಯನ್ನ ಕೊಟ್ಟಿದ್ದಾರಂತೆ. ಏನು ಅಧ್ಯಯನ ಮಾಡಿದಾರೋ ಏನೋ, ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಾರೋ. ಬಿಜೆಪಿಯ ಸತ್ಯಶೋಧನ, ಕಾಂಗ್ರೆಸ್ನಲ್ಲೂ ಒಂದು ಸತ್ಯಶೋಧನ, ಇವರಲ್ಲೂ ಒಂದು ಸತ್ಯಶೋಧನ. ಏನಪ್ಪ, ಏನು ಸತ್ಯಗಳನ್ನು ಶೋಧನೆ ಮಾಡ್ತಾರೋ ಗೊತ್ತಿಲ್ಲ. ಅವರವ್ರ ಪಕ್ಷಗಳದ್ದವ್ರ ಸತ್ಯಶೋಧನೆಯನ್ನು ಇನ್ನೂವರೆಗೂ ಮಾಡಲೇ ಇಲ್ವೇನೋ. ಸೊ ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನು ಸತ್ಯವನ್ನ ಶೋಧನೆಯನ್ನ ಮಾಡಿದ್ರಂತೆ? ಅರುಣ್, ಕೋಗಿಲು ಲೇಔಟ್ ನಲ್ಲಿ ಅಲ್ಲಿ ಅಕ್ರಮ ವಲಸಿಗರ ಮನೆಗಳನ್ನ ಶೆಡ್ಗಳನ್ನ ತೆರವು ಮಾಡಲಾಯಿತು. ಅನಂತರ ಅವರು ವಲಸಿಗರು ಇಲ್ಲಿ ಅವರು ಅಲ್ಲ ಅಂತ ಗೊತ್ತಾದ್ರೂ ಕೂಡ, ದಾಖಲೆ ಸರಿ ಇಲ್ಲ ಅಂತ ಆದ್ರೂ ಕೂಡ ಸರ್ಕಾರ ಮನೆಗಳ ಹಂಚಿಕೆಗೆ ಮುಂದಾಗಿದೆ. ಈ ಪ್ರಕರಣ ಆರಂಭದಿಂದಲೂ ಕೂಡ ರಾಜ್ಯ ಬಿಜೆಪಿ ವಿರೋಧ ಮಾಡ್ಕೊಂಡೇ ಬರ್ತಾ ಇದೆ. ಜನವರಿ ಮೊದಲ ವಾರದಲ್ಲಿ ಸತ್ಯಶೋಧನಾ ಸಮಿತಿ ಕೂಡ 2 ಬಾರಿ ಅಲ್ಲಿಗೆ ಭೇಟಿ ಕೊಟ್ಟು ಅಧ್ಯಯನ ವರದಿಯನ್ನು ಕೂಡ ಮಾಡ್ಕೊಂಡಿದೆ. ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದ ಸತ್ಯಶೋಧನಾ ಸಮಿತಿ ಇವತ್ತು ಆ ಸಮಿತಿ ತನ್ನ ವರದಿಯನ್ನ ಇವತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ಕೋಗಿಲು ಲೇಔಟ್ ನಲ್ಲಿ 2 ಅಕ್ರಮ ಲೇಔಟ್ಗಳಿದ್ವು. ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ ಅಂತ. ಅಲ್ಲಿ 2 ಲೇಔಟ್ಗಳು ಇದ್ದಂಥವರು ರಾಜ್ಯದವರಲ್ಲ, ಇನ್ಫ್ಯಾಕ್ಟ್ ಭಾರತೀಯ ಮೂಲದವರೇ ಅವರಲ್ಲ. ಅವರ ಹಿನ್ನೆಲೆ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಅನ್ನುವಂತಹ ಒಂದು ಶಿಫಾರಸನ್ನು ಕೂಡ ಮಾಡಿದ್ದಾರೆ. 164 ಪುಟಗಳ ವರದಿಯನ್ನ ರೆಡಿ ಮಾಡ್ಕೊಂಡು ಈಗಷ್ಟೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ಅದು ಸರ್ಕಾರಿ ಜಾಗಕ್ಕೆ ಇದ್ದಂತಹ, ಅಂದ್ರೆ ತ್ಯಾಜ್ಯ ನಿರ್ವಹಣಾ ಘಟಕದ ಸ್ಥಳ, ಅಲ್ಲಿ ಅಕ್ರಮ ಮನೆಗಳನ್ನ ಸೈಟ್ಗಳನ್ನ ಮಾಡಿ ಇವ್ರಿಗೆ ಮಾರಾಟ ಮಾಡಿದ್ದಾರೆ. ಅದ್ರ ಹಿನ್ನೆಲೆ ಅದರ ತನಿಖೆ ಆಗ್ಬೇಕು. ಇದ್ರ ಜೊತೆಗೆ ನಕಲಿ ದಾಖಲೆಗಳನ್ನ ಆ ನಿವಾಸಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಇಷ್ಟಿದ್ರು ಕೂಡ ಮನೆಗಳ ಹಂಚಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಲ್ಲವನ್ನೂ ಕೂಡ ಸೂಕ್ತ ತನಿಖೆ ಆಗ್ಬೇಕು. NIA ತನಿಖೆ ಆದ್ರೂ ಕೂಡ ಅಡ್ಡಿ ಇಲ್ಲ. ಯಾಕಂದ್ರೆ ಇವರು ರೋಹಿಂಗ್ಯಾಗ ಮುಸ್ಲಿಮರು ಅಥವಾ ಬಾಂಗ್ಲಾದಿಂದ ಬಂದವರು ಅನ್ನುವಂತಹ ಅನುಮಾನ ಇದೆ. ಎಲ್ಲವೂ ಕೂಡ ಸೂಕ್ತ ತನಿಖೆ ಆಗ್ಬೇಕು ಅನ್ನುವಂತ ಶಿಫಾರಸನ್ನು ಮಾಡಿದ್ದಾರೆ. ಈ ವರದಿಯನ್ನ ವಿಜೇಂದ್ರ ಅವರು ಪಡ್ಕೊಂಡು ರಾಜ್ಯಪಾಲರಿಗೂ ಕೊಡ್ತಾರೆ, ಸರ್ಕಾರಕ್ಕೂ ಕೂಡ ಕೊಡ್ತಾರೆ. ಅವರು ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.